ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ. ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ. ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದ್ದರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡಿರೋರು. ಈ ಕರಾವಳಿ ಭಾಗದ ಮಾದರಿಯಲ್ಲೇ ಮಂಡ್ಯದಲ್ಲೂ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಬಿಜೆಪಿ ನೆಲೆ ವಿಸ್ತರಿಸ್ಕೊಳ್ಳೋದಕ್ಕೆ ಈ ರೀತಿ ಮುಂದಾಗ್ತದೆ ಅಂತ ಸಚಿವ ಈ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು. ಇದೇ ಚಲುವರಾಯಸ್ವಾಮಿ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು. ಡಿಜೆನ ನಿಲ್ಲಿಸಿದ್ರು. ಗಣೇಶನ್ನೇ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು. ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ. ಈ ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ JDSನ ಎಲ್ಲ ಶಾಸಕರಿದ್ದರು. ಯಾವುದಾದ್ರು ಒಂದು ಘಟನೆ ಸಂಭವಿಸಿತ್ತ? ಈ ಚಲುವರಾಯಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು. ಅದು JDSನ ಭದ್ರನೆಲೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದನ್ನು ಅಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಇದು ಚಲುವರಾಯಸ್ವಾಮಿ ಅವರೇ ಮಾಡಿಸ್ತಾ ಇರೋಂಥದ್ದು. ಈಗ ಗೃಹ ಸಚಿವ ಪರಮೇಶ್ವರ್ ಅವರು ABVP ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ ಅವರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಇಲ್ಲಿರುವಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇದ್ದರು. ಅವರೆಲ್ಲರೂ ಕೂಡ RSSನ ಶಾಖೆಗೆ ಹೋದಂಥವರೇ ಇದ್ದಾರೆ. ಅಲ್ಲಿಂದಲೇ ಅವ್ರದ್ದು ನೇಚರ್ ಆ್ಯಂಡ್ ನರ್ಚರಿಂಗ್ ಪ್ರಾರಂಭವಾಗಿದೆ. RSS ದೇಶ ಕಟ್ಟುವಂತಹ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಅಂತೇಳಿ ಬಹಳ ಜನ ಕಾಂಗ್ರೆಸ್ಸಿಗರಿಗೂ ಕೂಡ ಗೊತ್ತು. ಅವರು ಪಕ್ಷ ಆ ವಿರೋಧದ ಕಾರಣಕ್ಕೋಸ್ಕರವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲ್ಲ. ಮಾಧ್ಯಮಗಳ ಎದುರುಗಡೆ ಬೈತಾ ಇರ್ತಾರೆ ಅಷ್ಟೇ. ಪರಮೇಶ್ವರ್ ಸಾಹೇಬರು ABVP ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತಂದರೆ ABVP ಒಳ್ಳೆ ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೋಸ್ಕರ ಅವರು ಕೂಡ ಗೌರವವನ್ನು ಕೊಟ್ಟು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಪರಮೇಶ್ವರ್ ಅವರು ಕೂಡ ಈ ದೇಶವನ್ನು ಪ್ರೀತಿಸುವಂತಹ ಮನಸ್ಸಾಗಿದೆ. ಒಂದೊಂದ್ಸರಿ ರಾಜಕಾರಣಕ್ಕೋಸ್ಕರ ಹೇಳಿಕೆಗಳನ್ನು ಬೇರೆ ಬೇರೆ ರೀತಿ ಕೊಡ್ತಾ ಇರ್ತಾರೆ. ಅದ್ರ ಒಳಗಡೆ ಅವರಿಗೂ ಗೊತ್ತಿದೆ RSS ದೇಶ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದೆ ಅನ್ನೋದು. ಆ ಕಾರಣಕ್ಕೋಸ್ಕರ ಹೋಗಿರ್ತಾರೆ.